ಸರ್ ನಮಸ್ಕಾರ. ಅಸ್ಲಾಂ ವಲೈಕುಮ್. ನನ್ನ ಹೆಸರು ಅಸ್ಗರ್ ಪಾಷಾ ಅಂತ. ನಾನು ಕಾಂಗ್ರೆಸ್ ಪಕ್ಷದ ಮೈನಾರಿಟಿ ಬ್ಲಾಕ್ ಅಧ್ಯಕ್ಷನಾಗಿದ್ದೀನಿ. ಇಲ್ಲಿ ಕೆಲವೊಂದು ನಮ್ಮ ಜನಾಂಗದ ನಾಯಕರಿಂದ ಆಗಿರುವಂಥ ತಪ್ಪುಗಳಿಂದ ಈ ಒಂದು ಬಿಲ್ ಪಾಸ್ ಆಗಿದೆ ಅನ್ನೋದು ನಾವು ಒಪ್ಕೊಳ್ಳೇಬೇಕಾದಂಥ ವಿಷಯ, ಹೌದಲ್ವಾ? ಯಾಕಂದರೆ ಕೆಲವರು ಅವರು ಗೊತ್ತಿದ್ದು ಮಾಡಿದಾರೋ ಗೊತ್ತಿಲ್ಲದೆ ಮಾಡಿದಾರೋ ಅದು ಅವ್ರಿಗೆ ಬಿಟ್ಟಿರೋ ವಿಷಯ. ಇಲ್ಲಿ ಕೆಲವೊಂದು ನಮ್ಮ ಧಾರ್ಮಿಕತೆಯಲ್ಲಿ ಹೇಳುತ್ತೆ ಏನಂದರೆ ಅದು ಅಲ್ಲಾಹನ ಆಸ್ತಿ ಅಂತ ಹೇಳುತ್ತೆ, ಹೌದಲ್ವಾ? ಆ ಅಲ್ಲಾಹನ ಆಸ್ತಿಯನ್ನು ಅವರು ತಮ್ಮ ಉಪಯೋಗಕ್ಕೆ ಇಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ಳೋದು ಸರಿ, ಅದು ತಪ್ಪಲ್ವಾ? ಆ ಒಂದು ತಪ್ಪಿನಿಂದ ನೋಡಿ, ಈ ಯಾರೋ ಒಬ್ಬರು ತನ್ನ ವೈಯಕ್ತಿಕ ಕಾರಣಕ್ಕೆ ಬೆಳೆಸ್ಕೊಂಡಿರುವಂಥ ಒಂದು ತಪ್ಪಿನಿಂದ ಇಡೀ ಜನಾಂಗದ ಹತ್ರ ಬೆಟ್ಟು ಬರ್ತಾ ಇದೆಯಲ್ವಾ? ಇದು ಸರಿನಾ? ನೀವೊಂದು ಪಕ್ಷದ ಏನೋ ಹೇಳಿದಿರಿ, ಕಾಂಗ್ರೆಸ್ ಪಕ್ಷ. ಅಲ್ಲಿ ಒಳಗೆ ನಿಂತು ಈ ಹೋರಾಟ ಮಾಡಬೇಕಾಗಿತ್ತು. ನಾವು ಹೋರಾಟ ಮಾಡಬೇಕು. ಅದು ಮೋದಿಯವರೊಂದಿಗೆ ಕೇಳೇನು ಪ್ರಯೋಜನ ಇಲ್ಲ. ಬಿಲ್ ಬರೋಕೆ ಅದೊಂದು ಕಾರಣ ಆಗಿದ್ದರೆ ನಾವೆಲ್ಲರೂ ತಪ್ಪುಗಾರರೇ ಅದು. ಆದರೆ ನಿಮ್ಮ ಪಕ್ಷದ ಒಳಗಡೆ ನಿಂತು ಇದೊಂದು ಕ್ವಶನ್ ಮಾಡಬೇಕಿತ್ತು. ನೀವು ಇಲ್ಲಿ ಅಜಿತ್ ಹತ್ರ ಕೇಳಿ ಏನು ಪ್ರಯೋಜನ ಆಗಲ್ಲ. ನೆಕ್ಸ್ಟ್, ರಾಹುಲ್ ಗಾಂಧಿ ಅವರು ಒಂದು ಶಬ್ದನೂ ಮಾತಾಡಲಿಲ್ಲ ಪಾರ್ಲಿಮೆಂಟ್ ಒಳಗೆ, ಅಂಥ ಅವಕಾಶ ಇದ್ದಾಗಲೂ ಕೂಡ ರಾಹುಲ್ ಗಾಂಧಿ ಅವರು ಮಾತಾಡಲಿಲ್ಲ. ಪ್ರಿಯಾಂಕಾ ಗಾಂಧಿ ಅವರು ಓಟ್ ಹಾಕೋದಕ್ಕೆ ಬರಲಿಲ್ಲ. ಹೌದು ಆಸ್ ಅ ಪಾರ್ಟಿ ಮೆಂಬರ್ ಏನು ಅನ್ಸುತ್ತೆ ನಿಮಗೆ? ಪಾರ್ಟಿ ಮೆಂಬರ್ ಅಂತಲ್ಲ ಸರ್, ಇದು ಒಂದು ಯಾವುದೇ ಒಂದು ಜಾತಿ ವಿಷಯ ತರೋದು ನಾವು ಅಲ್ರಿ. ನಾವು ಪಾರ್ಲಿಮೆಂಟ್ ಒಳಗೆ ನಡೆದಂಥ ಚರ್ಚೆಗೆ ಕಾಂಗ್ರೆಸ್ ಒಂದು ಸ್ಟ್ಯಾಂಡ್ ತಗೊಂಡಿದೆ. ವೋಟಿಂಗ್ ಆದಾಗ ಪ್ರಿಯಾಂಕಾ ಗಾಂಧಿ ಅವರು ಖಂಡಿತವಾಗಿ ವಿರೋಧ ಮಾಡ್ತಾ ಇದೀವಿ ನಾವು ಇದ್ರ ಬಗ್ಗೆ. ಅಲ್ಲಿ ವಿರೋಧ ಮಾಡೋದಾಯ್ತು. ಆಸ್ ಅ ಪಾರ್ಟಿ ಮೆಂಬರ್ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಪ್ರಿಯಾಂಕಾ ಗಾಂಧಿ ಅವರು ಓಟ್ ಹಾಕಲಿಲ್ಲ ಇದ್ರ ವಿರುದ್ಧ, ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ನಲ್ಲಿ ಮಾತಾಡಲಿಲ್ಲ, ಅದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಪ್ರಿಯಾಂಕಾ ಗಾಂಧಿ ಅವರು ಓಟ್ ಹಾಕಿಲ್ಲ ಅಂತ ಹೇಳಿದ್ರೆ ಅದು ಸರಿ ಇಲ್ಲ ಸರ್. ಅವರು ಯಾಕಂದರೆ ನಾವು ಎಲ್ಲರೂ ಒಂದು ಪಕ್ಷದ ಹಿಂದೆ ನಾವು ನಿಂತಿದ್ದೀವಿ ಅಂದರೆ ಅವರು ನಮ್ಮ ಪರವಾಗಿ ಧ್ವನಿ ಎತ್ತಬೇಕು, ಅದು ಅವ್ರ ಕರ್ತವ್ಯ ಆಗಿರುತ್ತೆ, ಆದ್ಯ ಕರ್ತವ್ಯ ಅದು. ಅವರು ಅದನ್ನು ಮಾಡಲಿಲ್ಲ ಅಂದರೆ ಅದು ತಪ್ಪಾಗುತ್ತೆ ಸರ್. ಆ ಥರ ರಾಹುಲ್ ಗಾಂಧಿ ಅವರು ಆಗಲಿ ಪ್ರಿಯಾಂಕಾ ಗಾಂಧಿ ಅವರಾಗಲಿ ನಾವು ಅವ್ರ ಹಿಂದೆ ಒಂದು ಬ್ಲೈಂಡಾಗಿ ನಿಂತ್ಕೊಂಡಿದ್ದೀವಿ. ಅವರು ನಮ್ಮ ಸಾರಥ್ಯ ವಹಿಸಲೇಬೇಕು. ಅವರು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಮಾಡಬೇಕು. ಎಸ್, ಶಫಿ ಸಾದಿ ಅವರೇ ಧನ್ಯವಾದ ಇಷ್ಟೊತ್ತಿಗೆ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ, ನನ್ನ ಪ್ರಶ್ನೆಗಳಿಗೆ ಮತ್ತು ಉಳಿದವರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.